ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಡೇ ಔಟ್ ಹೋಗ್ತಿದ್ದೀವಿ. ಡೇ ಔಟ್ ಅಂದರೆ ಶಾಪಿಂಗಿಗೆ ಆ ಥರ ಎಲ್ಲ ಅಲ್ಲ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಮಹದೇಶ್ವರ ದೇವಸ್ಥಾನ ಅಂತ, ಅದು ಚನ್ನಪಟ್ಟಣದಲ್ಲಿ ಲೊಕೇಟೆಡ್ ಆಗಿದೆ. ನಂಗೆ ಆ ದೇವಸ್ಥಾನ ತುಂಬ ಇಷ್ಟ ಆಯಿತು. ನನ್ನ ಫ್ರೆಂಡ್ಸ್ ಸ್ನ್ಯಾಪ್ ಹಾಕಿದ್ರು, ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮತ್ತು ಇವತ್ತು ಹೊಸ್ದಾಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟ್ರೀಟ್ ಫೋಟೋಗ್ರಫಿ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸ್ಟೇ ಟ್ಯೂನ್ಡ್ ಗಾಯ್ಸ್. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. 35 ಅಷ್ಟೇ. ಬೋಂಡೂ ಸೇರಿ ಬೋನಸ್ ಸೇರಿನೂ 35 ಅಂತೆ. ಏನು ಗೊತ್ತಾ ಗಾಯ್ಸ್, ಇಲ್ಲಿ ರಾಮನಗರದ ಪಕ್ಕನೇ ನಾನಿರೋದು, ರಾಮನಗರದಲ್ಲಿ ಅಲ್ವಾ. ನಾನೇನಾದರೂ ನನಗೆ ಹಾಸ್ಟೆಲಲ್ಲಿ ಇಷ್ಟ ಆಗಲಿಲ್ಲ ಅಂತಂದರೆ, ಮತ್ತು ಬೇಗ ಏನಾದರೂ ಹೊರಟ್ಬಿಟ್ರೆ ಅರ್ಜೆಂಟಿಗೆ ಏನಾದರೂ ಬೇಕು ಅಂದರೆ, ಇಲ್ಲಿ ರಾಮನಗರದಲ್ಲಿ KSRTC ಬಸ್ ಸ್ಟಾಪ್ ಹತ್ರ ಪಕ್ಕದ ರೋಡಲ್ಲೇ ಪ್ರಶಾಂತ್ ಹೋಟೆಲ್ ಅಂತ ಇದೆ. ಇಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಬಜೆಟ್ ಫ್ರೆಂಡ್ಲಿಯಾಗಿ ನಮಗೆ ಸಿಗುತ್ತೆ. ಇಲ್ಲಿ ಏನೇನು ಸಿಗುತ್ತೆ ಅಂದರೆ ಇಡ್ಲಿ, ರೈಸ್ ಬಾತು ಮತ್ತು ಚಪಾತಿ ಊಟ 12 ಗಂಟೆ ಮೇಲೆ ಸಿಗುತ್ತೆ. ಚಪಾತಿ ಊಟ ಜಸ್ಟ್ ಫಾರ್ 40 ರೂಪಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ ನೋಡಿ. ಮಹಿಳೆಯರ ಉಚಿತ ಚೀಟಿ ಫೈನಲಿ ರಾಮನಗರ ಟು ಚನ್ನಪಟ್ಟಣ ಗೋಯಿಂಗ್. ನೋಡಿ, ದಂಪತಿಗಳು ಅಂದರೆ ಈ ಥರ ಇರಬೇಕು. ಅಜ್ಜಿಗೆ ಹುಷಾರಿಲ್ಲ ಪಾಪ. ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ. ಕೋಟ್ ಹಾಕಬೇಕು ಆಟೋ ಡ್ರೈವರ್ ಅಂದ್ರೆ ಅವಸರ ಕಾಣಿಸುತ್ತೆ. ಕೋಟ್ ಆಟೋ ಆಯ್ತು, ಕೋಸ್ಬಿಟ್ಟು ಇಟ್ಕೊಳ್ಳೋದೆಲ್ಲ ನೀಟಾಗಿ. ಇಲ್ವಾ, ನೀನ್ ಮಾತ್ರ ಹಾಕೋಬೇಕಾ? ನೀನ್ ಲೆಂಕಣಿ ಹಂಗೆ ಜಸ್ಟ್ ಊರಿಂದ ಬಂದಿದ್ಯಾ, ಹಿಂಗ್ ರೆಡಿಯಾಗಿ ಬಂದಿದ್ಯಾ? ಜಸ್ಟ್ 5 ಮಿನಿಟ್ಸ್ ಟ್ರಾವೆಲಿಂಗು ಚನ್ನಪಟ್ಟಣ ಟು ಆ ದೇವಸ್ಥಾನಕ್ಕೆ. ಬಟ್ ಈ ಬಸ್ ಇನ್ನೂ ಹೊರಡ್ತಾನೆ ಇಲ್ಲ. ಟಿಕೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಫುಲ್ ಶೆಕೆ ಆಗ್ತೈತೆ. ಮಾನಸ ಎಷ್ಟು ರಿಚ್ ಅಂದರೆ ಅಲ್ಲಿಗೂ ಜುವೆಲ್ಸ್ ಹಾಕೋಷ್ಟು ರಿಚ್ಚು. ತೋರ್ಸು. ಬಟ್ ಅದೇ ಚನ್ನಪಟ್ಟಣದಲ್ಲಿ ಈ ಥರ ಐತೆ ಅಂತ ಗೊತ್ತಿರಲಿಲ್ಲ ಅಷ್ಟೇ. ಇದ್ರಲ್ಲಿ ಏನೈತೆ, ಇದೇನು ಅದೇದಪ್ಪ, ಅದು ಯಾವುದೋ ಟವರ್ ಐತಲ್ಲ ಮನಸ್ಸು, ಯಾವುದದು ಪ್ಯಾರಿಸಲ್ಲಿ ಆ ಥರ ಬಿಲ್ಡಪ್ ಕೊಡ್ತಾವಳೆ. ಕಾಣಿಸ್ತಿಲ್ವಾ ಆಚು? ಅದೇ ಮಹದೇಶ್ವರ. ನೀನು ನೋಡಿದ್ರೆ ಅವತ್ತು ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ. ಬಟ್ ಮತ್ತೆ ಇದ್ರೊಳಗಡೆನೇ ಇರುತ್ತೆ, ನಡೀರಿ ಹೋಗೋಣ. ಲವ್ ಮೊಕ್ಟೈಲ್. ಬಟ್ ಅದು ಲವ್ ಮೊಕ್ಟೈಲ್ 2 ಸೀಟು. ಇದು ನ್ಯಾನೋ ಕಾರು. ನಾನು ತಗೋತೀನಿ ನೆಕ್ಸ್ಟ್, ಅದೇ ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು. ಅಯ್ಯೋ ಶೇಟ್. ಮಹದೇಶ್ವರ ಕಣೆ. ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಆ ಕಂಬದಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನೆ. ನೋಡಿ ಗೈಸ್, ಇವ್ರ ಚೇಷ್ಟೆಗಳನ್ನ ಅಜ್ಜಿ ಹೆಂಗೆ ನೋಡ್ತಾ ಇತ್ತು. ತ್ವಮೇವ ಅಂದರೆ ತ್ವಂ ಏವ, ನೀನೇ ಎಲ್ಲ ಅನ್ಕಂಡೆ ಗೈಸ್. ನಾನು ದೇವಸ್ಥಾನಕ್ಕೆ ಬಂದಿರೋದು ಭಕ್ತಿಯಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು, ಮಹದೇಶ್ವರಂದು ಆಶೀರ್ವಾದ ತೊಗೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ಬಟ್ ಇಲ್ಲಿ ನನಗೆ ದರ್ಶನನೇ ಸಿಗಲಿಲ್ಲ. ಆದರೂ ದೇವರು ಎಲ್ಲ ಈ ಕಂಬದಲ್ಲೂ ಇದ್ದಾನೆ, ಈ ಕಂಬದಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರಾ ಅಷ್ಟೇ. ನಾವು ಕ್ಲಾರಿಟಿನೂ ಬರ್ತಿಲ್ಲ, ಕ್ಲಿಕ್ ಹೋಗ್ತಿಲ್ಲ ನೋಡು. ವಿಕಾರ ವಿಯರ್ಡಾಗಿ ಕೊಡ್ತಾಳೆ ಸ್ನ್ಯಾ. ಗಾಯ್ಸ್, ನಾವು ರೀಲ್ಸ್ ಟೈಮ್. ಪೋಸಿಗಾಗಿ ಪರದಾಟ ಆಗಿದೆ. ಮಾನಸಂಗೆ ವೇರ್ ತರಕ್ಕೆ ಹೋಗೋಳೆ ಹಾಸ್ಟೆಲ್ಗೆ. ಇಷ್ಟೊಂದು ಟ್ಯೂಬ್ಲೈಟ ನೀನು?
ಇದನ್ನ ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಮತ್ತು ಫೋಟೋಗ್ರಫಿ ಎಲ್ಲ ಚೆನ್ನಾಗಿ ಫೋಟೋ ಹೊಡ್ಕೊಳ್ಳೋಣ ಅಂತ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೆ ನಾನು. ಮಾನಸ ಅಂತೂ ಹೊಸ ಜುಮ್ಕಿ ತಗೊಂಡೆಲ್ಲ ಹಾಕೊಂಡು ಬಂದಿದ್ಲು. ಹಿಂಗಾಗ್ಬಾರ್ದಿತ್ತು, ಫೋನಲ್ಲೇ ಫೋಟೋ ಹೊಡ್ಕೊಂಡು ರೇಸ್ ಮಾಡ್ಕೊಂಡು ಬಂದಿದ್ದೇವೆ. ಬಿಸಿಲೇ ಇರಲಿ ಮಳೆಯೇ ಇರಲಿ ನಮ್ಮ ಪಯಣ